ಸ್ನೇಹಿತರೆ, ಇದು ವಿಶ್ವ ಸ್ತನಪಾನ ಸಪ್ತಾಹ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನು ನೀವು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದ ಅತಿಥಿ KLE's ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ ಚಿಕ್ಕ ಮಕ್ಕಳ ತಜ್ಞೆ ಡಾಕ್ಟರ್ ಸೋನಾಲಿ ಬಿಜ್ಜರ್ಗಿ ಅವರು. ಡಾಕ್ಟರ್ ಮೇಡಮ್, ಬಹಳಷ್ಟು ವಿಷಯಗಳನ್ನು ಡಿಸ್ಕಸ್ ಮಾಡಿದ್ವಿ. ಕರೆ ಮುಖಾಂತರ ಆಗಿರಲಿ, ಮನೀಷಾ ಮೇಡಮ್ ಅವರಾಗಿರಲಿ. ಸೊ ಈಗ ನೀವು ಒಂದು ಪದವನ್ನು ಬಳಸಿದಿರಿ, ರೋಗ ನಿರೋಧಕ ಶಕ್ತಿ. ಇತ್ತೀಚಿನ ದಿನಗಳಲ್ಲಿ ಮಹಾಮಾರಿ ಬಂದ ತಕ್ಷಣ ಅದರ ಬಗ್ಗೆ ಒಂದು ದೊಡ್ಡ ಮಾರುಕಟ್ಟೆಯಲ್ಲಿ ಮಾರಾಟನೂ ಆಗ್ತಾ ಇದೆ. ಬಟ್ ಬನ್ನಿ ಇವತ್ತಿನ ವಿಷಯದ ಬಗ್ಗೆ ಮಾತನಾಡೋಣ. ಸ್ತನಪಾನವು ಮಗುವಿನ ರೋಗ ನಿರೋಧಕ ಶಕ್ತಿ ಹೇಗೆ ಹೆಚ್ಚಿಸುತ್ತೆ, ಅದರ ಬಗ್ಗೆ ತಿಳಿಸಿ. ಫಸ್ಟ್ ಥಿಂಗ್ ಅಂತಂದರೆ ನಾನು ಅದೇ ಹೇಳಿದೆ, ಮೊದಲೇ 3 ದಿನ ಏನಿದೆ ಅಲ್ಲ ಕೊಲೆಸ್ಟ್ರಾಮ್ ನಾವು ಅಂತೀವಿ, ಅದರಲ್ಲಿ ಇಮ್ಯುನೋಗ್ಲೋಬ್ಲಿನ್ಸ್ ಜಾಸ್ತಿ ಇರುತ್ತೆ. ಸೊ ಅದು ಇಮ್ಯುನೋಗ್ಲೋಬ್ಲಿನ್ಸ್ ಯಾವಾಗ ನೀವು ಕೊಡಿಸ್ತೀರಿ ಪಾಪುಗ ಫಸ್ಟ್ 3 days, IgG ಅನ್ರಿ, IgA ವಾಟ್ ಎವರ್, ಎಲ್ಲ ಇಮ್ಯುನೋಗ್ಲೋಬ್ಲಿನ್ಸ್ ಅದಕ್ಕೆ ಪ್ರಮಾಣ ಬ್ರೆಸ್ಟ್ ಮಿಲ್ಕ್ನಾಗ ಜಾಸ್ತಿ ಇರುತ್ತೆ. ಸೊ ಫಸ್ಟ್ ಡೇದಿಂದನೇ ನೀವು ಕೊಡಿಸಿ ಒಂದು 6 months ತನಕ ಕಂಟಿನ್ಯೂಸ್ ಕೊಡಾಕತ್ರಿ ಅಂತಂದ್ರೆ ದಟ್ ಇಮ್ಯುನೋಗ್ಲೋಬ್ಲಿನ್ಸ್ ಏನೇನು ಮದರ್ಸ್ನಲ್ಲಿ ಏನು ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಇದೆ ಅದೆಲ್ಲ ಥ್ರೂ ಬ್ರೆಸ್ಟ್ ಮಿಲ್ಕ್ ತಾಯಿಗೆ ಹೋಗುತ್ತೆ. ಸೊ ಆದ ಆ್ಯಂಟಿಬಾಡೀಸ್ ಬೇಬಿನಲ್ಲಿ ಹೋಗಿ ಬೇಬಿ ಕಡೆ ರೋಗ ಅಂದರೆ ಪ್ರಾಬ್ಲಮ್ ಆಗೋದು ತಡೆ ಹಿಡುತ್ತೆ. ಸೊ ಮೊದಲೇ 6 ತಿಂಗಳು ಆಮೇಲೆ ಮೇನ್ ಇಂಪಾರ್ಟೆಂಟ್ ಅಂತಂದರೆ ಇಟ್ ಈಸ್ ಡೈರೆಕ್ಟ್ಲಿ ಸೆಲ್ಫ್ ಮೇಡ್, ನೀವು ಡೈರೆಕ್ಟ್ ಕೊಡಿಸ್ತೀರಿ. ಬಾಕಿದು ಹೆಂಗೆ ಬಾಟಲ್ ಫೀಡಿಂಗ್ ಅದು ಏನಾಗ್ತೈತಿ, ವಿ ಹ್ಯಾವ್ ಟು ಅಂತಂದರೆ ಅದನ್ನ ತೆಗೆದು ಅದನ್ನ ಸ್ವಚ್ಛ ಮಾಡಿ ಆಮೇಲೆ ಬಾಟಲ್ ಹಚ್ಚಿರಿ. ಆ ಥರದ್ದು ಇನ್ಫೆಕ್ಷನ್ದಿಂದ ಪಾಪಗೆ ಮತ್ತೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರ್ತೈತಿ. ಸೊ ಮೊದಲೇ 6 ತಿಂಗಳು ಅಂತಂತಂದರೆ ಇಟ್ ಇಸ್ ವಿಸಿಬಲ್, ಡೈರೆಕ್ಟ್ಲಿ ಅವೈಲೇಬಲ್, ಇಟ್ ಇಸ್ ನಾಟ್ ಅಂದ್ರೆ ಅದು ಕಾಸ್ಟ್ಲಿನೂ ಇಲ್ಲ, ಡೈರೆಕ್ಟ್ ತಾಯಿದಿಂದ ಬರುತ್ತೆ. ಸೊ ಅದರ್ಲಿಂದ ಅಂತೂ ಇನ್ಫೆಕ್ಷನ್ ಆಗಲ್ಲೇ. ಆಮೇಲೆ ಇದು ಬಾಟಲ್ದಿಂದ ಏನೇನು ಇನ್ಫೆಕ್ಷನ್ ಆಗ್ಬೋದಲ್ಲ ಅದೆಲ್ಲ ತಡೆಗಟ್ಟುತ್ತೆ. ಆಮೇಲೆ ಏನೇನು ಪಾಪು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಗೆ ಬೇಕಲ್ಲ ಅದೆಲ್ಲ 6 ತಿಂಗಳಲ್ಲಿ ಪಾಪುಗೆ ಅದೆಲ್ಲ ಸಿಗುತ್ತೆ, ತಾಯಿ ಹಾಲದಲ್ಲಿ ಇರುತ್ತೆ. ಅದರೊಳಗೆ ಇಮ್ಯುನೋಗ್ಲೋಬ್ಲಿನ್ಸು ಆಮೇಲೆ ಬಾಕಿದೆಲ್ಲ ಫ್ಯಾಟ್ಸ್ ಅಂದ್ರಿ, ಯಾವುದೇ ಮೆದುಳಿನ ಬೆಳವಣಿಗೆ ಏನೇ ಇರಲಿ ಅದೆಲ್ಲ ಪ್ರಮಾಣ ನಾರ್ಮಲ್ ಮಟ್ಟಿಗೆ ಪ್ರಮಾಣ ಏನು ಪಾಪುಗೆ ಬೇಕಲ್ಲ ಅದೆಲ್ಲ ತಾಯಿ ಹಾಲಲ್ಲಿ ಇರುತ್ತೆ. ಸೊ ಅದರಿಂದ ಪಾಪುನ ರೋಗ ಪ್ರತಿಕಾರ ಶಕ್ತಿ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಏನು ಇನ್ಫೆಕ್ಷನ್ ಅಂದರೆ ನ್ಯೂಮೋನಿಯಾ ಅಂದರೆ ಇಟ್ ಈಸ್ ಸೈಂಟಿಫಿಕಲಿ ಪ್ರೂವನ್ ಆ್ಯಂಡ್ ಇಟ್ ಈಸ್ ದೇರ್ ಇನ್ ಬುಕ್ಸ್ ಆಲ್ಸೋ ಕಿ ಪಾಪುಗೆ ನ್ಯೂಮೋನಿಯಾ ಆಗೋದನ್ರಿ, ಸಂಡಾಸತ್ತುದನ್ರಿ, ಯಾವುದೋ ಬಾಕಿ ಇನ್ಫೆಕ್ಷನ್, ಸೀರಿಯಸ್ ಇನ್ಫೆಕ್ಷನ್ ಒಂದು ಸ್ವಲ್ಪ ಏನೇನು ಆಗ್ಬೋದು, ಅದರಿಂದ ಡೆತ್ ಆಗ್ತವೆ ರೂಟೀನ್ಲಿ ನಾವು ನೋಡ್ತೀವಿ, ಅದೆಲ್ಲ ಕಡಿಮೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಈಗ ತಾಯಿಯ ಬಗ್ಗೆ ಮಾತನಾಡೋಣ. ಬ್ರೆಸ್ಟ್ ಫೀಡಿಂಗ್ ತಾಯಿ, ಲ್ಯಾಕ್ಟೇಟಿಂಗ್ ಮದರ್ಸ್ ಯಾರು ಇರ್ತಾರೆ ಅವರಿಗೆ ಯಾವ ರೀತಿಯ ಊಟ ಉಪಚಾರ, ಡಯಟ್ ಬಗ್ಗೆ ಸ್ವಲ್ಪ ತಿಳಿಸಿ. ಬ್ರೆಸ್ಟ್ ಫೀಡಿಂಗ್ ಮೊದಲೇ ಅಂದರೆ ನಮ್ಮ ರೂಟೀನ್ ಟ್ರೆಡಿಷ್ನಲ್ ವೇನಲ್ಲಿ ಏನಂತೀವಿ, ಡಯಟ್ ಅಂತೀವಿ. 40-45 days ಮದರ್ ಆ್ಯಂಡ್ ಬೇಬಿ ಟುಗೆದರ್, ದಟ್ ಈಸ್ ಒನ್ ಗುಡ್ ಥಿಂಗ್. ಅಂತಂದರೆ ತಾಯಿ ಮತ್ತು ಮಗು ಒಂದೇ ಕೋಣೆಯಲ್ಲಿ ಬಂದಿರ್ತಾರೆ, ಯಾರೂ ಅಷ್ಟು ಜನ ಬಂದು ನೋಡಲ್ಲ 40-45 days ತನಕ. ಆಮೇಲೆ ತಾಯಿಗೆ ಒಂದು ಸ್ವಲ್ಪ ನಾರ್ಮಲ್ ಅಂದರೆ ರೂಟೀನ್ ಆಹಾರ, ಬ್ಲ್ಯಾಂಡ್ ಡಯಟ್ ಕೊಡ್ತಾರೆ ಆ್ಯಂಡ್ ವಿತ್ ಹೈ ಪ್ರೋಟೀನ್ ಆ್ಯಂಡ್ ಹೈ ಫ್ಯಾಟ್, ದಟ್ ಈಸ್ ಓಕೆ. ಫಸ್ಟ್ 40-45 ಡೇಸ್ನಿಂದ ರೂಟೀನ್ ಏನು ಕೊಡ್ತೀರಿ ಕೊಡ್ರಿ. ಬಟ್ ನಾನು ನಿಮಗೇನು ಹೇಳ್ತೀನಿ, ಇದನ್ನೇ ತಿನ್ನಬೇಡ, ಇದನ್ನೇ ತಿನ್ನು, ಹಂಗೇನು ಇರಂಗಿಲ್ಲ. ಸೊ ವಾಟ್ ಎವರ್ ದ ಹೆಲ್ದಿ ವಿತ್ ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿ ತಾಯಂದಿರಿಗೆ ಕೊಡ್ರಿ. ಒಂದು ಸ್ವಲ್ಪ ಅಂತಾರೆ ಕಿ ರಾಜ್ಮಾ ತಿಂದರೆ ಇಲ್ಲ ಕಡಲೆಕಾಳು ತಿಂದರೆ ಪಾಪುಗೆ ಒಂದು ಸ್ವಲ್ಪ ಗ್ಯಾಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಅದು ಬುಕ್ದಲ್ಲಿ ಅಂತಂದರೆ ಇಟ್ ಇಸ್ ಸೆಡ್ ಕಿ ನೀವು ಏನು ಮಾಡ್ತೀರಿ ಅಂತಂದರೆ ಏನು ತಿಂತೀರಿ ಅದು ಪಾಪುಗೆ ಎಫೆಕ್ಟ್ ಆಗುತ್ತೆ ಅಂತ. ಬಟ್ ಹಂಗೇನು ಇರಂಗಿಲ್ಲ ಕಿ ಅಂದರೆ ನೀವು ತಿನ್ನೋದು ಪಾಪುಗೆ ಹೊಟ್ಟೆಗೆ ಹೋಗೋದು, ದಟ್ ಈಸ್ ನಾಟ್ ಯೂಶ್ವಲಿ, ಇಟ್ ಈಸ್ ನಾಟ್ ದೇರ್. ಬಟ್ ನಿಮಗೆ ಹಂಗೆ ಅನ್ಸಾಕತ್ತಿತ್ತು ಅಂದರೆ ನಾವು ಟ್ರೆಡಿಷ್ನಲ್ ಮೆಥಡ್ನಲ್ಲಿ ಹೋಗಬೇಕಾಗುತ್ತೆ, ಅಂದರೆ ಸೈಂಟಿಫಿಕ್ ಮೆಥಡ್ನಲ್ಲಿ ಹೋಗಬೇಕಾಗುತ್ತೆ. ಇನ್ ಬಿಟ್ವೀನ್ ವಿ ಹ್ಯಾವ್ ಟು ಬ್ಯಾಲೆನ್ಸ್. ಸೊ ನಿಮಗೆ ಹಂಗೆ ಅನ್ಸಾಕತ್ತಿತ್ತು ನೀ ಇದು ತಿಂದ ಮೇಲೆ ಪಾಪುಗೆ ಒಂದು ಸ್ವಲ್ಪ ಗ್ಯಾಸ್ ಆಗಾಕತ್ತೈತಿ ಅಂತಂದ್ರೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿರಿ. ಬಟ್ ಇಟ್ ಈಸ್ ನಾಟ್ ಲೈಕ್ ನೀವೆಲ್ಲ ಎಂಟೈರ್ ಥಿಂಗ್ ಬಂದ್ ಮಾಡಿ ನೀವು ಬರೇ ಬ್ಲ್ಯಾಂಡ್ ಡಯಟೇ ಕೊಡ್ತೀರಿ ಅಂತ ಹಂಗಿಲ್ಲ. ನ್ಯೂಟ್ರಿಷಿಯಸ್ ನಾರ್ಮಲ್ ಫುಡ್ ವಿತ್ ಜಾಸ್ತಿ ನೀರು ಕುಡೀರಿ. ನೀರು ಒಂದು ನಾವು ನೋಡ್ತೀವಿ, ನೀರು ಒಂದು ಸ್ವಲ್ಪ ಕಡಿಮೆ ಕುಡಿಸ್ತಾರೆ ಕಿ ಗಟ್ಟಿಯಾಗಿ, ನೀರು ಕಡಿಮೆ ಕುಡ್ರೆ ಹಾಲು ಗಟ್ಟಿ ಆಗುತ್ತೆ, ಪಾಪನ ಬೆಳವಣಿಗೆ ಜಾಸ್ತಿ ಆಗುತ್ತೆ ಅಂತ. ಹಂಗಿರಂಗಿಲ್ಲ, ನೀರು ನೀವು ಎಷ್ಟು ಕುಡಿತೀರಲ್ಲ ಅಷ್ಟು ಹಾಲು ಬರುತ್ತೆ ಅಂದ್ ಅಷ್ಟು ತಾಯಿ ಪಾಪುಗೆ ಅದು ಬೆನಿಫಿಟ್ ಆಗುತ್ತೆ. ಸೊ ತಾಯಿಗೆ ಹಾಲು ಮತ್ತು ನೀರು ಕೊಡಿ ಆ್ಯಂಡ್ ಪಾಪುಗೆ ಅದರಲ್ಲಿಂದನೇ ಒಂದು ಸ್ವಲ್ಪ ಜಾಸ್ತಿ ಇದನ್ನಾಗುತ್ತೆ. ಪಾಪುಗೆ ಏನು ಫಸ್ಟ್ 6 months ಏನೂ ಕೊಡಲಿ.